ಟೈಮ್ ಸ್ಟಾರ್ಟ್ ಮಾಡಿದೀನಿ. ಗಟ್ಪಟ್ ತಿಂತ ಇದೀನಿ ಇವಾಗ ಜಿಯಿಂದ ಎಷ್ಟ. ಸೊ ಫೈನಲ್ ಇವಾಗ ಎ ಇಂದ ಆಪಲ್ ತಿಂತ ಇದೆ. ಇವರೆಲ್ಲ ತಿನ್ನಕ್ಕೆ ಬಂದಿರೋದು. ಗೆಸ್ ಮಾಡಿ ನಾನು ಯಾ ನೇಮ್ ಬರುತ್ತೆ, ಯಾವ ತರ ತಿನ್ಕೊಂಡ್ ಬಂದೀನಿ, ಏನೇನ್ ತಿನ್ಕೊಂಡ್ ಬಂದಿದೀನಿ. ಸೊ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದ್ರೆ ಒಂದು ಚಾಲೆಂಜ್ ಕೊಡ್ತಾರಂತ ನಮ್ಮ ಫ್ರೆಂಡ್ ಚಾಲೆಂಜ್ ಕೊಡ್ತಾನೆ. ಏನ್ ಕೊಡ್ತಾನೋ ಗೊತ್ತಿಲ್ಲ, ಬಟ್ ನಾನು ಚಾಲೆಂಜ್ ನ ಕಂಪ್ಲೀಟ್ ಮಾಡುವಾಗಂತ ಫೋನ್ ಹಾಕಿದ್ದ. ಯಾವತ್ ಮಾಡ್ದೆ ಅಂತ ಅಂದ. ಇವತ್ತು ನಾನು ಸಂಡೇ ಅಲ್ವಾ, ಫ್ರೀ ಆಗಿದ್ದೀನಿ, ಸಂಡೇ ಮಾಡ್ತೀನಿ, ಫೋನ್ ಹಾಕ್ತೀನಿ ಅಂತ ಅಂದಿನಿ. ಸೊ ಅವನಿಗೆ ಚಾಲೆಂಜ್ ಕೇಳೋಣ ಬನ್ನಿ, ಏನ್ ಚಾಲೆಂಜ್ ಕೊಡ್ತಾನಂತ ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು ಕೇಳೋಣ ಏನ್ ಚಾಲೆಂಜ್ ಕೊಡ್ತಾನೋ ಏನೋ ಗೊತ್ತಿಲ್ಲ ನನ್ಗಂದು. ಫೋನ್ ಹಾಕ್ತಾ ಇದೀನಿ. ಬಿಜಿ ಬರ್ತೈತೆ ನೋಡ, ಪಿಕ್ ಮಾಡ್ತಾವನೆಲ್ಲ, ಬಿಜಿ ಮಾಡ್ತಾವನೆ. ಎಲ್ಲಿ ಯಾವ ಹುಡುಗಿ ಜೊತೆ ಮಾತಾಡ್ತಾನೆ ಏನೋ ಗೊತ್ತಿಲ್ಲ. ಬಿಜಿ ಬಂತು, ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡ್ತೇವೆ ನಾವು. ಇವಾಗ ಪಿಕ್ ಮಾಡ್ತಾವನೆ. ಸೊ ಮಾಡಿದೀನಿ ಫೋನ್ ಇವಾಗ, ಮತ್ತೆ ಸ್ಪೀಕರ್ ಇಕ್ತೀನಿ. ಹಲೋ. ಸೊ ಫೈನಲಿ ಫೋನು ಪಿಕ್ ಮಾಡೋರೆ. ಚಾಲೆಂಜ್ ಏನ್ ಕೊಡ್ತಾರೆ ಕೇಳೋಣ. ಹಲೋ. ರೆಡಿ. ಸೊ ಈ ಚಾಲೆಂಜ್ ಫುಡ್ ತಿನ್ಬೇಕಂತ ಇದಾರೆ. ಬರೀ ಫುಡ್ ಮಾತ್ರ ತಿನ್ಬೇಕು, ಏನೇ ತಿಂದ್ರೆ ನಡೆಯುತ್ತಾ? ಓಕೆ, ಮಾಡ್ತೀನಿ ಅಕ್ಸೆಪ್ಟೆಡ್. ಸೊ ನಾನು ಟೈಮಿಂಗ್ ಆನ್ ಮಾಡ್ಕೊತೀನಿ. ಒಂದ್ ನಿಮಿಷ ನೀವು ಟೈಮರ್ ಆನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಟೈಮರ್ ಆನ್ ಮಾಡ್ತಾ ಇದೀನಿ. ಸೊ ಇವಾಗ ನಾನು ಯಾರ್ದು ನಿಮ್ಗೆ ನೀವೇ ಗೆಸ್ ಮಾಡಿ ಹೇಳಿ ನನಗೆ ಯಾರ್ದಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ. ಸೊ ಟೈಮರ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ. ಸೊ ಟೈಮರ್ ಸ್ಟಾರ್ಟ್ ಮಾಡಿದೀನಿ. ಸೊ ಬನ್ನಿ ಹೋಗೋಣ. ಬೇಕ್ರಿ ಐತೆ, ಬೇಕ್ರಿಯಲ್ಲಿ ಜಿಯಿಂದ ಏನೋ ಗಡ್ಬಡ್ ಅಂತೆ, ಅದು ತಿಂತಾ ಇದ್ದೀನಿ ನೋಡೋಣ. ನಾನು ಒಂದ್ಸಲ ತಿಂದಿಲ್ಲ, ಇವಾಗ ತಿಂತಾ ಇದ್ದೀನಿ. ಸೊ ಗಡ್ಬಡ್ ತಿಂತಾ ಇದೀನಿ ಇವಾಗ ಜಿಯಿಂದ. ಎಷ್ಟ ಸೊ ಗಡ್ಬಡ್ ತಿಂತಾ ಇದೀನಿ. ಬನ್ನಿ ಇವಾಗ ಬನ್ನಿ, ಹಾಗೆ ಹೋಗೋಣ. ಇನ್ನು ನನಗೆ ತುಂಬಾ ಚೆನ್ನಾಗಿ. ಸೊ ಇದು ಗಟ್ಟಿ ಅಂದ್ರೆ ಗಟ್ಟಿ ಆಗೈತೆ ನೋಡಿ. ಯಪ್ಪ ಬರ್ತಾ ಇಲ್ಲ ನೋಡ್ರಿ, ಇದು ಬರ್ತಾನೆ ಇಲ್ಲ. ಸೊ ತಿಂತಾ ಇದೀನಿ, ಒಂದ್ ನಿಮಿಷ ವೇಟ್ ಮಾಡಿ. ಹೆವಿ ಗಟ್ಟಿ ಐತೆ. ಎಷ್ಟ್ ದಿವ್ಸ ಹೆಸರು ಇಕ್ಕಿದ್ರು ಗೊತ್ತಿಲ್ಲ. ಯಪ್ಪ ನಿನ್ನೆ ನೈಟ್ ಇಕ್ಕಿರ್ಬೋದು, ಬೆಳಗ್ಗೆವರೆಗೂ ಆಫ್ ಮಾಡಿದ್ದೆ ನಾನು ಅಷ್ಟೊಳಗೆ. ಸೊ ತಿಂದಿನಿ, ಒಟ್ನಲ್ಲಿ ತಿನ್ಬೇಕು ಅಂತಂದ್ರು. ಸೊ ಫೈನಲ್ ತಿಂದಿನಿ. ಇಷ್ಟ ತಿಂದಿನಿ, ಇನ್ನು ಐತೆ ಅದು. ಆಮೇಲೆ ಒಟ್ನಲ್ಲಿ ಟೆಸ್ಟ್ ತೋರಿಸಿ ಏನ್ ತಿಂತ ಇದೀನಿ ತೋರಿಸಿ. ಸೊ ಬಂದ್ಬಿಟ್ಟು ಸಿಗುತ್ತೆ ಅಲ್ಲಿ. ಜಿ ಐತಿ, ಇವಾಗ ಏನಿಂದ ತಿನ್ಬೇಕು ನಾನು. ಸೊ ಆಪಲ್ ತಗೊಂತೀನಿ. ಆಪಲ್ ಸೊ ಫೈನಲಿ ಇವಾಗ ಎ ಇಂದ ಆಪಲ್ ತಿಂತ ಇದೆ. ಆಪಲ್ಗೂ ವೇಟ್ ಆಗ್ತದೆ. ತಂದೆ ಆಪಲ್ ಪೇ ಮಾಡಿದೆ ಫೋನ್ ಪೇ. ಸೊ ಟೈಮ್ ಮುಗ್ದೈತೆ. ಸೊ 35 ರೂಪಾಯಿ ಪೇ ಮಾಡಿದ್ವಿ ಆಪಲ್. 3 ನಿಮಿಷ ಐತೆ, 25 ನಿಮಿಷ ಐತೆ. ಇನ್ನು ಆಲ್ರೆಡಿ 2 ಮುಗಿಸಿದೀನಿ. ಈ ತರ ಪಬ್ಲಿಕ್ ಅಲ್ಲಿ ಎಲ್ರು ನೋಡ್ತಾರೆ, ಏನಪ್ಪ ಚಾಲೆಂಜ್ ಮಾಡ್ತಾನೆ ಮೊಬೈಲ್ ಹಿಡ್ಕೊಂಡು ಈ ತರ ತಿಂತಾನ ರೋಡ್ ಮೇಲೆ ಅಂತ. ಬೇಗ ಬೇಗ ತಿನ್ಬೇಕು. ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ಮಾಡಿಲ್ಲ, ಹೊಟ್ಟೆ ಹಸುವಾಗೈತೆ. ಆಪಲ್ ತಿಂತಾ ಇದೀನಿ, ಫುಲ್ ತಿಂತೀನಿ. ಫೈನಲಿ ಸಾಕು, ಇನ್ನೂ ಟೈಮ್ ಇಲ್ಲ ನನಗೆ. ಯಾಕೆಂದ್ರೆ 4 ನಿಮಿಷ ಆಯ್ತು, ಆಲ್ರೆಡಿ ಫುಲ್ ತಿನ್ನಕ್ ಆಗಲ್ಲ. ಎಲ್ಲ ನಮ್ ದೋಸ್ತ್ ತಿಂತಾನೆ ಇವಾಗ.
ಸೊ ಜಿ ಆಯ್ತು, ಎ ಆಯ್ತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಎನ್ನಿಂದ ಏನ್ ಸಿಗುತ್ತೆಪ್ಪ ಇಲ್ಲಿ ಮತ್ತೆ ಏರಿಯಾದಲ್ಲಿ. ಬೆಳಿಗ್ಗೆ ಸಂಡೇ ಬೇರೆ ಹೋಗ್ತಿ, ಯಾವ್ದು ಶಾಪ್ ಬೇರೆ ಆಗಿಲ್ಲ. ಎನ್ನಿಂದ ಸೊ ನೂಡಲ್ಸ್ ಇದೆ. ಸೊ ಎಣ್ಣಿಂದಾನೇ ಬರುತ್ತೆ, ಅದನ್ನು ತಿನ್ಬೇಕು. ಯಾಕೆಂದ್ರೆ ಎಣ್ಣಿಂದಾನೇ ಅಲ್ವಾ ಅದ್ರ ಎಣ್ಣಿಂದ ನೂಡಲ್ಸ್ ತಿಂದಿನಿ. ತಿಂತಾ ಇದೀನಿ, ನೀನು ತಿಂದಿಲ್ಲ? ಸೊ ಬನ್ನಿ ಮತ್ತೆ ಮುಂದೆ ಹೋಗೋಣ, ತಿನ್ಕೊಂಡು ಹೋಗೋಣ. ಗೈಸ್ ಇನ್ನು 6 ನಿಮಿಷ ಆಗೈತೆ. ಸುಮ್ನೆ ಯಾಕೆ ನಾನು ಇಷ್ಟೊಂದು ಓಡ್ತಾ ಇದ್ದೀನಿ ಗೊತ್ತಾಗ್ತಲ್ಲ ನನ್ಗೆ. ಸಿಗ್ಬೇಕಲ್ಲ ಎಲ್ಲ ಐಟಮ್ಸ್ ಎಲ್ಲ. ಅದು ಏರಿಯಾ ಐತೆ, ನೀವೇ ಗೆಸ್ಟ್ ಮಾಡಿ ಯಾವ ಏರಿಯಾದಲ್ಲಿ ಬ್ಲಾಗ್ ಮಾಡ್ತೇನೆ ಅಂತ ನೋಡಿ. 6 ನಿಮಿಷ 19 ಸೆಕೆಂಡ್ ಆಗೈತೆ. ಇನ್ನು 25 ನಿಮಿಷ ಐತೆ, ಇನ್ನು 20 ನಿಮಿಷ ಬಾಕಿ ಐತೆ. ಆಪಲ್ ತಿನ್ಲೆ ಆರಾಮ ಹೋಗ್ತಾ ಇದೀವಿ. ಚಾಲೆಂಜ್ ಇದರೊಳಗೆ ತಿನ್ಕೊಂಡು ನಾವಾಗೆ ಯಾವ್ದಕ್ಕೂ ತಲೆ ಬೊಕ್ಕಲ್ಲ. ಟೈಮು 12:30. 20 ನಿಮಿಷ ಜಾಸ್ತಿನೇ ಹೇಳ್ಬಿಟ್ಟಿದೆ, 12:30 ಅಂತ. ಎಣ್ಣೈತಿ ಇವಾಗ. ಇಲ್ಲಿಂದ ತಿನ್ಬೇಕು ಇವಾಗ. ಯೋಚನೆ ಬರ್ತಲ್ಲ, ಬೇಗ ಏನ್ ತಿನ್ಬೇಕು ಅಂತ ಗೆಸ್ ಮಾಡ್ತಾ ಇದೀನಿ. ಓಡ್ತಾ ಇದೀನಿ, ಯಾಕೆ ಇಲ್ಲೆಲ್ಲ ಶಾಪ್ ಎಲ್ಲೂ ಎಲ್ಲ ಈ ಕಡೆ ಏನಲ್ಲಿ ಅಷ್ಟೇ ಓಡ್ತಾ ಇದ್ದೆ. ಅಲ್ಲಿಂದ ಎಲ್ಲಿ ಬಂದೀನಿ, ಇನ್ನು ಏನಾದ್ರು 500 ಮೀಟರ್ ಹೊಡ್ಕೊಂಡ್ ಬಂದೀನಿ. ಕಂಪ್ಲೀಟ್ ಮಾಡ್ತೀನ ಅಂತ ನನ್ಗೆ ನಂಬಿಕೆ ಐತೆ. ಯಾಕಂದ್ರೆ ಎಷ್ಟು ಸ್ಲೋ ಹೋಗ್ತಾ ಇದ್ರು ಕಂಪ್ಲೀಟ್ ಮಾಡಿ. ಬೇಕರಿಯಲ್ಲಿ ಹೋಗ್ತೀನಿ ನಾನು ಇವಾಗ. ಏನಾದ್ರು ಬೇಕರಿಯಲ್ಲಿ ಇಲ್ಲಿಂದ ಏನ್ ಸಿಗುತ್ತೆ? ಎಗ್ ಪಫ್ ಸಿಗುತ್ತೆ ಅಲ್ವಾ ಬೇಕರಿಯಲ್ಲಿ. ಇಲ್ಲಿಂದ ಹೋಗೋಣ ಬನ್ನಿ. ಎಲ್ಲಿ ಬೇಕರಿ ಐತೆ? ಇಲ್ಲ, ಇನ್ನು 8:08 ನಿಮಿಷ ಆಗಿದೆ ಅಷ್ಟೇ. ನೆನಪು ಹೇಗ್ ಬರುತ್ತೆ ಅಲ್ಲ, ಬೇಕರಿ ಹತ್ರ ಬಂದಾಗನೇ ನೆನ್ಪು ಬರುತ್ತೆ. 20 rupees ಓನ್ಲಿ. 20 rupees ಅಷ್ಟೇ. ಎಂಜಾಯ್ ಮಾಡಿ. ನಿಮಗೂ ಪೇ ಮಾಡ್ತಾರೆ. ಎಗ್ ಪಫ್ಸ್, ಇಲ್ಲಿಂದ ಎಗ್ ಪಫ್ಸ್. ಒಳಗಡೆ ಎಗ್ ಇರುತ್ತಲ್ಲ, ಅಷ್ಟೇ ಎಗ್ ಪಫ್ಸ್ ಇರ್ತದೆ. ಬೆಳಿಗ್ಗೆ ಎಗ್ ಪಫ್ಸ್ ಇರ್ತಾ ಇದೀನಿ. ಎಲ್ಲರೂ ಸಾಯಂಕಾಲ ಸ್ನಾಕ್ ತಿನ್ನೋ. ಪಫ್ಸ್ ತಿಂತಾ ಇದೀವಿ ನೋಡಿ ಇವಾಗ ಇಬ್ರು. ಇನ್ನು ಇವಾಗ 9 ನಿಮಿಷ ಆಗಿರ್ಬೋದು, ಅವಾಗ 8:15 ನಿಮಿಷ ಆಗಿತ್ತು. ಸೊ ಇವಾಗ 9:15 ನಿಮಿಷ ಆಗಿರ್ಬೋದು. ಪಬ್ಲಿಕ್ ಆಗ್ಲಿ ಈ ತರ ಚಾಲೆಂಜ್ ಹಿಡ್ಕೊಂಡು ತಿಂತಾ ಇದ್ವಿ. ಎಗ್ಗು ಇಲ್ಲಿಂದ ಇನ್ನು ಇಷ್ಟ ಐತೆ, ಇಷ್ಟೊಂದು ತಿನ್ಬೇಕು. 10 ನಿಮಿಷ ಬ್ಲಾಗ್ ಆಯ್ತು ಆಲ್ರೆಡಿ. ಸಾಕಂತ ಅವನಿಗೆ ಹೊಟ್ಟೆ ತುಂಬೈತೆ ಅಂತ. ಯಾಕೆಂದ್ರೆ ಬೆಳಿಗ್ಗೆ ಅವ್ನು ಆಲ್ರೆಡಿ ತಿನ್ಕೊಂಡು ಬಂದವ್, ನಾನು ಏನು ತಿಂದಿಲ್ಲ. ಇವರೆಲ್ಲ ತಿನ್ನಕ್ಕೆ ಬಂದಿರೋದು. ಯೋಚನೆ ಮಾಡಬೇಕು ಹಾಗೆ ನಾನು ಇನ್ನೂ ಎಸ್ಸಿಂದ ಏನ್ ತಿನ್ಬೇಕು ಅಂತ. ಬಾಯಿ ಖಾರ ಆಗ್ತೈತೆ. ಈ ಐತಿ ಇವಾಗ ಎಸ್ಸಿಂದ ತಿನ್ಬೇಕು, ಎಸ್ಸಿಂದ ಏನ್ ತಿನ್ಬೇಕು ಅಂತ ಗೊತ್ತಾಗ್ತಲ್ಲ. ಏನ್ ಸಿಗುತ್ತಾ ಎಸ್ಸಿಂದ? ಟೈಮ್ ಎಷ್ಟಾಯ್ತು ನೋಡೋಣ. ಇಲ್ಲೇ ನಿಂತಿದ್ದೀನಿ. ಸೊ ಹೋಗೋಣ ಬಾರೋ ಹಾಗೆ. ಸೊ 11 ನಿಮಿಷ ಆಗೈತೆ. ಇನ್ನು 2 ಬಾಕಿ. ಎಸ್ಸಿಂದ SBI ಬ್ಯಾಂಕ್ ಐತೆ. SBI ಬ್ಯಾಂಕ್ ತಿನ್ಬೋದಾ? ತಿನ್ನಕ್ ಆಗಲ್ಲ ರೀ. ಎಸ್ಸಿಂದ ಸಮೋಸ ನೋಡ್ ತಕ್ಷಣ ಎಸ್ ಅಂತ ಸಮೋಸ ನೆನ್ ಬಂತು. ಸಮೋಸ ಎದುರುಗಡೆನೆ ಕೊರ್ಸೋ ಒಂದ್ ಸಮೋಸ.
ವಿಡಿಯೋ ಕೊಟ್ಟವನು ಇವ್ನು ಮಾಡಲ್ಲ ಅಂತ ಕೊಟ್ಟಿರ್ಬೋದು. ಇಷ್ಟೊಂದು ಈಜಿ ವಿಡಿಯೋ ಇದು ನಾವ್ ಮಾಡಲ್ವಾ? ಈ ತರ ಎಲ್ಲ ತಿನ್ಬಿಟ್ಟಿರೋದೆ. ಅದೇ ಯೋಚನೆ ಬರಲ್ಲ ಬೇಗ ಏನೇನ್ ತಿನ್ಬೇಕಲ್ಲ ಅಂತ. ಅವನಿಗೆ ನಾನ್ ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ, ಅವಾಗ ಗೊತ್ತಾಗುತ್ತೆ ಏನಪ್ಪಾ ಚಾಲೆಂಜ್ ಅಂತ. ನನ್ನೂ ಕೊಟ್ಟವನಲ್ಲ ಈ ತರ ಅಡ್ಡಾಡಿಸ್ತವನೆ, ನಾನು ಅವನಿಗೆ ಕೊಟ್ಟ ಅವಾಗ ಗೊತ್ತಾಗುತ್ತೆ. ಬಿಸಿದ್ರೆ ಹೀಗೆ ಕೊಟ್ಬಿಡಿ ಅಂತ ಕೊಡಲ್ಲ, ಆ ತರ ಆಗಲ್ಲ. ಸಮಸ್ಯೆ ತಿಂತ ಇದೆ. ಹೊಟ್ಟೆ ಫುಲ್ ಟೈಟ್ ಆಯ್ತು, ಹೋಗಲ್ಲ. ಟೈಮ್ ನೋಡೋಣ ಎಷ್ಟೊತ್ತು ಈ ತರ ಆರಾಮಾಗಿ ತಿಂತದೆ. 14 ನಿಮಿಷ ಆಯ್ತು, ಇನ್ನು 10 ನಿಮಿಷ ಐತೆ. 10 ನಿಮಿಷ ಇದೇ ಚಾಲೆಂಜ್ ಇನ್ನೊಂದ್ಸಲ ನಾನು ಕಂಪ್ಲೀಟ್ ಮಾಡ್ಬೋದು. ಈ ತರ ಈಜಿ ಚಾಲೆಂಜ್ ಕೊಟ್ಟವನೆ. ಇನ್ನು 10 ನಿಮಿಷ ಕೊಟ್ಟಿದ್ದೆ, ಇನ್ನು ರಿಸ್ಕ್ ಪಟ್ಬಿಟ್ಟು ಬೇಗ ಮಾಡ್ತಿದ್ದೆ. 25 ನಿಮಿಷ ಕೊಟ್ಟವನೆ. ಎಲ್ಲಿಂದ ರೀ ಚಾಲೆಂಜ್ ಇದು? ಆರಾಮಾಗಿ ಚಿಕ್ಕ ಮಕ್ಳು ಕೊಟ್ಟೋದ್ರು ಮಾಡ್ತಾರೆ ಈ ತರ ಚಾಲೆಂಜ್. ನಮಗೆ ಈ ತರ ಕೊಡ್ತಾನೆ. ಫಸ್ಟ್ ಟೈಮ್ ಚಾಲೆಂಜ್ ಇದನ್ನು ಈಸಿ ಆಗೈತೆ. ನಾನೇನೋ ರಿಸ್ಕ್ ಆಗಿ ತಗೊಂಡು ಏನೋ ಮಾಡ್ಬೋದಲ್ಲ ಪಬ್ಲಿಕಲ್ಲಿ ಅಂತ ಅನ್ಕೊಂಡೆ. ಸೊ ಆಕ್ಚುಲಿ ಇವ್ರು ಚಾಲೆಂಜ್ ಕೊಟ್ಟಿರೋದೇ ಅವ್ರು ಫೋನ್ ಮಾಡೋವ್ರೆ. ನಾನು ಟೈಮಲ್ಲಿ ಆಮೇಲೆ ಮಾತಾಡ್ತೀನಪ್ಪ. ನಾನು ತಿಂತಾ ಇದ್ದೀನಿ, ಸಮೋಸ ಹೊಟ್ಟೆ ತುಡ್ತಾ ಇದೆ. ಸೊ ನಾನು ಇವಾಗ ಎಲ್ಲ ಅಡ್ಡಾಡ್ತಾ ಇದೀನಿ. ನೋಡಿ ಆ ಕಡೆ ನೋಡಿ, ಅದು ನೋಡೋದ್ರ ಕಂಡಿಡಿತಾರೆ. ಹೆಚ್ಚಿಂದ ಸಮೋಸ ತಿಂದೆ. ಇವಾಗ ಹೆಚ್ಚಿಂದ ಒಂದ್ ತಿನ್ಬೇಕು. ಇವಾಗ ಏನ್ ತಿನ್ಬೇಕು ಗೊತ್ತಾಗ್ತಾ ಇಲ್ಲ. ಮಾನಿಕೆ ಏನಾದ್ರು ಬರುತ್ತೆ ಹೆಚ್ಚಿಂದ. ದುಡ್ಡು ಹಾಕಿಲ್ಲ, ದುಡ್ಡು ಹಾಕ್ಬರ್ತೀನಿ. ಸೊ ಫೈನಲಿ 15 ರೂಪಾಯಿ ಹಾಕಿ ಬಂದಿದ್ದೀನಿ. ಹೆಚ್ಚಿಂದ ಏನಾದ್ರು ಗುಟ್ಕ ಆಯ್ತು ನೋಡ್ತಾ ಇದ್ದೀರಾ? ಯಾವ ಟೆಸ್ಟ್ ನೋಡೋಣ ಅಂತ ಚಾಲೆಂಜರ್. ಸೊ ಇವಾಗ ಹೆಚ್ಚಿಂದ ನೋಡ್ಬೇಕು, ಏನಾದ್ರು ತಿನ್ಬೇಕು. ಇವ್ರು ಯಾರು ಕಂಡುಹಿಡಿತೀರಾ ಕಮೆಂಟ್ ಮಾಡಿ. ಇವ್ರು ಯಾರು? ಸೊ ಮಳೆ ಬೇರೆ ಬರ್ಬೇಕಾಗಿತ್ತು ಈ ತರ ಚಾಲೆಂಜ್ ಕೊಟ್ಟಾಗ. ಅವಾಗ ಗೊತ್ತಾಗ್ತಿತ್ತು ನಾವು ಒಂದ್ ಸ್ವಲ್ಪ ಅಡ್ಡಾಡೋ ಅಂದ್ರೆ. ಸೊ ಇನ್ನು 17 ನಿಮಿಷ ಆಗೈತೆ. ಇನ್ನು 3 ನಿಮಿಷದ ಇದೊಂದು ಕಂಪ್ಲೀಟ್ ಮಾಡ್ಬೇಡ. ಇನ್ನು 5 ನಿಮಿಷ ಮಿಕ್ಕಿರೋದು ಅವ್ರಿಗೆ ಕೊಡ್ಬೇಡ. ನೆಕ್ಸ್ಟ್ ವಿಡಿಯೋ ಅವನಿಗೆ ಪ್ಲಸ್ ಮಾಡ್ಕೊಂಡು ಕೊಡೋಣ. 5 ನಿಮಿಷ ನೀನ್ ತಗೋ ಜಾಸ್ತಿ ಅಂತ. ಸೊ ಹೆಚ್ಚಿದ ಏನ್ ತಿನ್ಬೇಕು ಅಂತ ಮಾಡ್ತೇನೆ. ಬೇಕರಿಯಲ್ಲಿ ಏನಾದ್ರು ಬರುತ್ತೆ ಅಂತ ಏನು ಸರ್ಚ್ ಮಾಡ್ತಾ ಇಲ್ಲ. ಸರ್ಚ್ ಮಾಡ್ತಾ ಟೈಮಿಂಗ್ ಗೊತ್ತ ನೋಡಕ್ಕೆ 35 ಇರೋದೈತೆ. ಇನ್ನು ಯಾವ್ದಾದ್ರು ಬಿಸ್ಕೆಟ್ ಬರುತ್ತಾ? ಬೇಗ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋರು ತಿನ್ಬಿಡ್ತೀನಿ. ಹೆಚ್ಚಿಂದ ಹಸಿಮೆಣಸಿನ್ಕಾಯಿ ಬರಲ್ಲ. ಏನ್ರಿ ಒಂದು ತಲೆ ಓಡ್ತಾ ಇಲ್ಲ. ಸೊ ಹನಿಕೇಕ್ ಬರುತ್ತಲ್ಲ, ಹನಿಕೇಕ್. ಸೊ ಹನಿಕೇಕ್ ಇಷ್ಟೊತ್ತರ ಯೋಚನೆ ಬರಲ್ಲ. ಈ ತರ ಟೈಮಲ್ಲಿ ಯೋಚನೆ ಬರಲ್ಲ ಯಾವತ್ತು. ಸುಮ್ಮನೆ ಅಡ್ಡಾಡಿ ಸುಮ್ಮನೆ ತಿಂತೀವಲ್ಲ, ಅವಾಗ ಜಾಸ್ತಿ ಯೋಚನೆ ಬರೋದು. ಈ ನೇಮ್ ಇದು ಚೆನ್ನಾಗಿರುತ್ತೆ ಅಂತ. ಚಾಲೆಂಜ್ ಕಂಪ್ಲೀಟ್ ಆಯ್ತಾ ಇಲ್ಲ ಅಂತ ನಿಮಗೆ ಇನ್ನೊಂದು ತಿಂದ್ಬಿಟ್ಟು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಸಾಕು ನಮ್ಗೆ ಎಷ್ಟೇ. ಯಾಕೆ ಹೊಟ್ಟೆ ತುಂಬ ಐತೆ. ಯಾಕೆ ಯಾವ್ದೋ ಆಪಲ್ ತಿಂದೆ, ಏನೇನೋ ಐಸ್ ಕ್ರೀಮ್ ತಿಂದೆ, ಏನೇನೋ ತಿಂದೆ, ಸಾಕು ಇಷ್ಟಕ್ಕೆ ಅಂತ. ಅಲ್ವೇ ಸ್ವೀಟ್ ಐತೆ. ನಾನಂತೂ ಸ್ವೀಟೇ ತಿನ್ನಲ್ಲ ಯಾವತ್ತು. 19 ನಿಮಿಷ ಐತೆ. ಕರೆಕ್ಟಾಗಿ 20 ನಿಮಿಷ ಫೋನ್ ಮಾಡ್ಬೇಡ. ಫೋನ್ ಮಾಡ್ತಾ ಇದ್ದೀನಿ. ಮಹಾತಿ, ನೀವು ಕೊಟ್ಟಿರೋ ಚಾಲೆಂಜ್ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿ. ಟೈಮ್ ನೀವು ಹಚ್ಚಿದಾರ ನೋಡ್ಕೊಳ್ಳಿ ಎಷ್ಟು ನಿಮಿಷ ಆಯ್ತು. 20 ಮಿನಿಟ್ಸ್ ಅಲ್ಲಿ ಚಾಲೆಂಜ್ ಕಂಪ್ಲೀಟ್ ಮಾಡಿ. ಇನ್ನು 5 ನಿಮಿಷ ಮಿಕ್ಕೈತೆ. ಸೊ ನಾನು ಇದು 5 ನಿಮಿಷ ಅವನಿಗೆ ಯಾವಾಗ ಕೊಡ್ತೇನೆ ಅಂದ್ರೆ, ನನ್ನಿಂದನೇ 5 ನಿಮಿಷ ಅವನಿಗೆ ನೆಕ್ಸ್ಟ್ ಚಾಲೆಂಜ್ ಕೊಟ್ಟಾಗ, ವಿಡಿಯೋ ಕೊಟ್ಟಾಗ ಅವನಿಗೆ 5 ನಿಮಿಷ ಪ್ಲಸ್ ಮಾಡಿ ಕೊಡ್ತೇನೆ. ಅವನಿಗೆ 5 ನಿಮಿಷ ಓಕೆನಾ? ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ, ನೀವು ಮಾಡ್ಬೇಕು. ಸೊ ಚಾಲೆಂಜ್ ಕೊಡೋದು ಕೊಟ್ಟಿದ್ರೆ ಈ ತರ ಚಿಕ್ಕ ಮಕ್ಳಿಗೆ ಕೊಡೋದು ಕೊಡ್ತೀರಲ್ಲ ನೀವು. ಏನೋ ಓಕೆ ಹೇಳ್ತೀನಿ ನಾನು. ಏನಂತ ಕಮೆಂಟ್ ಮಾಡಕ್ ಹೇಳ್ಬೇಕು? ಓಕೆ, ಹೆವಿ ಸ್ವೀಟ್ ನಾನು ತಿನ್ನಕ್ ಆಗ್ತಿಲ್ಲ ಇದು. ಸೊ ಫೈನಲಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಟೈಮ್ ನ ತೋರಿಸ್ತೀನಿ ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದೀನಿ ಅಂತ. 21 ನಿಮಿಷ. ಅವನಿಗೆ ಫೋನ್ ಮಾಡಿ 1 ನಿಮಿಷ ಆಯ್ತು.
20 ನಿಮಿಷ ಕಂಪ್ಲೀಟ್ ಮಾಡಿ ತಿಂದೆಲ್ಲ ಬಿಸಾಕಿದೀನಿ. ಬಗರ್ಸುರ್ಗಟ್ಲೆ ತಿಂದು ಬಿಟ್ಟಿದ್ದೀನಿ ಇವಾಗ. ಸೊ ನಾನು ಏನೇನ್ ತಿಂದಿದ್ದೀನಲ್ಲ ಅದೆಲ್ಲ ನಾವ್ ಏನೇನ್ ತಿಂದಿವಿ ಆ ತಿಂದಿರೋ ನೇಮ್ ಏನಾಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಸೊ ನಾನು ಇವಾಗ ಏನೇನೋ ತಿಂದಿದ್ದೀನಿ, ಜಿಯಿಂದ ಫುಲ್ ಹೆಚ್ಚವರೆಗೂ ಏನೇನ್ ತಿಂದಿದ್ದೀನಲ್ಲ, ಸೊ ಅದು ಏನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕೆ ನಾನಾಗೆ ನಾನು ಹೇಳಲ್ಲ, ಚಾಲೆಂಜ್ ಕೊಟ್ಟಿರೋ ಅವನೇ ಆಗಿ ಅವ್ನು ಕಮೆಂಟ್ ಮಾಡಿ ಹೇಳ್ತಾನೆ. ಸೊ ನೀವು ಗೆಸ್ ಮಾಡಿ ನಾನು ಯಾವ ನೇಮ್ ಬರುತ್ತೆ, ಯಾವ ತರ ತಿನ್ಕೊಂಡ್ ಬಂದೀನಿ, ಏನೇನ್ ತಿನ್ಕೊಂಡ್ ಬಂದಿದ್ದೀನಿ, ಜಿಯಿಂದ ಏನ್ ತಿಂದಿನಿ, ಜಿಯಿಂದ ಏನ್ ತಿಂದಿನಿ, ಯಾವ ಏರಿಯಾದಲ್ಲಿ ತಿಂದಿನಿ, ಯಾವ ಯಾವ ಗಲ್ಲಿ ಅಡ್ಡಾಡಿದೀನಿ. ಸೊ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಒಂದು ರೀಲ್ಸ್ ನೋಡಿದ್ರೆ ಕಂಡಿಡಿತೀರ, ಇದನ್ನ ಕಂಡಿಡೋರ ಬ್ಲಾಗ್ ನೋಡ್ಬಿಟ್ಟು ನೀವು. ಫೈನಲ್ ಚಾಲೆಂಜ್ ಕಂಪ್ಲೀಟ್ ಮಾಡಿದೀನಿ. ಸೊ ಫೈನಲ್ ನೀವು ಏನಾದ್ರು ನೆಕ್ಸ್ಟ್ ಟೈಮ್ ಏನಾದ್ರು ಚಾಲೆಂಜ್ ಕೊಡಂಗ್ ಇದ್ದಿದ್ರೆ ಒಂದ್ ವಿಡಿಯೋದಲ್ಲಿ 3 ಇಲ್ಲ 4 ಕಮೆಂಟ್ ಬರ್ಬೇಕು, ಒಂದೇ ನಿಮಿಷದಲ್ಲಿ ಕಮೆಂಟ್ ಬರ್ಬೇಕು. ಆ ಚಾಲೆಂಜ್ ನಾನು ಮಾಡೇ ಮಾಡ್ತೀನಿ. ಯಾಕೆ ಇವನು ಅವತ್ತೇ ಫೋನ್ ಮಾಡಿದ್ದ ಮಾಡು ಅಂತ. ಸೊ ಅದ್ರ ಸಲುವಾಗಿ ಇವತ್ತು ಮಾಡಿದೆ. ಸಂಡೇ ಇತ್ತಲ್ವ, ನಾನು ಒಂದ್ ಸ್ವಲ್ಪ ವರ್ಕ್ ಮೇಲೆ ಬಿಜಿ ಇದ್ದೆ, ಬೇರೆ ಕಡೆ ಶೂಟಿಂಗು ಅದು ಇದು ಒಂದ್ ಸ್ವಲ್ಪ ಬಿಜಿ ಇದ್ದೆ. ನನಗೊಂದ್ ಸ್ವಲ್ಪ ಹೊರಗಡೆ ವರ್ಕ್ ಇತ್ತು, ಆಫೀಸ್ ವರ್ಕ್ ಅದಾವೆಲ್ಲ. ಸೊ ಅದ್ರ ಸಲುವಾಗಿ ಇವತ್ತು ಮಾಡಿದ್ದೀನಿ. ಸೊ ಅವನು ತುಂಬಾ ಖುಷಿ ಆದ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದೀನಲ್ಲ ಅಂತ. ಸೊ ನಾನು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಫಸ್ಟ್ ಚಾಲೆಂಜ್ ಫಸ್ಟ್ ಕಂಪ್ಲೀಟ್ ಮಾಡಿದ್ದೀನಲ್ಲ, ಕಂಪ್ಲೀಟ್ ಮಾಡ್ತೀನಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ ಇದು ಚಾಲೆಂಜ್ ನ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವೇನಾದ್ರು ಕಮೆಂಟ್ ಮಾಡಿ ಏನ್ ತಿಂದಿನಿ ಅಂತ ಕಮೆಂಟ್, ನೇಮ್ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ. ಏನೇ ತಿಂದಿನಿ ಅಂತ ಕಮೆಂಟ್ ಮಾಡಬೇಡಿ. ಒಟ್ನಲ್ಲಿ ಅದ್ರ ತಿಂದಿರೋ ಏನೇ ಇರುತ್ತಲ್ಲ ಆ ತಿಂದಿರೋ ಹೆಸರಿಂದ ಫಸ್ಟ್ ಒಂದೇ ಒಂದು ಟೆಕ್ಸ್ ಇಂದ, ಇವಾಗ ರಾಹುಲ್ ಅಂತ ಬರುತ್ತೆ, 6ರಿಂದ ಏನೇ ಟೆಕ್ಸ್ ಬರುತ್ತೆ ಆ ತರ ನಂದು ಇಲ್ಲಿ ಏನೇ ತಿಂದಿದ್ದೀನಲ್ಲ ಈ ತರ ಕಮೆಂಟ್ ಮಾಡಿ ತೋರಿಸ್ಬೇಕು. ಫಸ್ಟ್ ಜಿಯಿಂದ ಹೆಚ್ಚವರೆಗೂ ತಿಂದಿದ್ದೀನಿ, ಇದರಿಂದ ಏನ್ ನೇಮ್ ಆಗುತ್ತೆ ಅದು ಕಮೆಂಟ್ ಮಾಡಿ. ವಿಡಿಯೋನ ನೋಡ್ತಾರೆ ತುಂಬಾ ಥ್ಯಾಂಕ್ ಯು. ಸೊ ಎಲ್ಲರಿಗೆ ಲವ್ ಹೇಳಕ್ ಇಷ್ಟಪಡ್ತೀನಿ. ಸೊ ಫೈನಲ್ ನನ್ನ 3K ಕೂಡ ಕಂಪ್ಲೀಟ್ ಆಯ್ತು. ಸೊ ಧರ್ಮಸ್ಥಳ ವಿಡಿಯೋ ಬಿಟ್ಟು ಅದನ್ನು 50K ಹೋಯ್ತು, 500 ಅಲ್ಲ 50K. ಅದನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಓಕೆ ಬಾಯ್, ಮತ್ತೆ ನೆಕ್ಸ್ಟ್ ಚಾಲೆಂಜಲ್ಲಿ ಸಿಗೋಣ. ನಾನು ನಿಮಗೆ ನೆಕ್ಸ್ಟ್ ಚಾಲೆಂಜಲ್ಲಿ ಸಿಗ್ತೀನಿ. ಓಕೆ ಬಾಯ್.